ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಸಮುದಾಯದ ಏಳಿಗೆಗೋಸ್ಕರ ಅದೇನು ಇದೆ ಅದಕ್ಕೋಸ್ಕರ ಅದಕ್ಕೆ ಬಳಸಬೇಕು, ನಿಮ್ಮ ಗ್ಯಾರಂಟಿಗಳಿಗೆ ಬಳಸಬೇಡಿ ಅನ್ನುವ ತಾಕೀತನ್ನು ಕೂಡ ಆ ಸಮಾಜದ ಮುಖಂಡರು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮಾಡಿದ್ದಾರೆ. ಮತ್ತೊಂದೆಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸುಳ್ಳಿನ ಸರದಾರರು ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಲ್ಲಿ 1 ಕೋಟಿ ರೂಪಾಯಿ ತನಕ ಅವರಿಗೆ ಅವಕಾಶ ಇತ್ತು. ಅದನ್ನು 2 ಕೋಟಿ ರೂಪಾಯಿಗೆ ಏರಿಸ್ತೇವೆ ಅಂತೇಳಿ ನಿನ್ನೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಯಾರ ಕಿವಿಗೆ ಹೂ ಮುಟ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ? ಈ ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಗುಂಡಿ ಮುಚ್ಚೋದಕ್ಕೆ ಹಣ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಹೊಸ ಯೋಜನೆ ನೀವು ಘೋಷಣೆ ಮಾಡಿಲ್ಲ. ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಯಾವುದೇ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ನೀವು ಕೊಟ್ಟಿಲ್ಲ. ನೀವು ಹೇಳ್ತೀರಿ 1 ಕೋಟಿ ಬದಲು 2 ಕೋಟಿ ರೂಪಾಯಿಯಷ್ಟು ಗೌರ್ಮೆಂಟ್ ಕಾಂಟ್ರಾಕ್ಟ್ಸನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಡ್ತೀರಿ ಅನ್ನೋ ಮತ್ತೊಂದು ಸುಳ್ಳನ್ನು ಆ ಸಮುದಾಯಗಳಿಗೆ ನೀಡ್ತಾ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ, ಇದು ಅಕ್ಷಮ್ಯ ಅಪರಾಧ. ಇವತ್ತು ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಸರಿಯಾಗಿ ಹೇಳಿದ್ದಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು. ಇವತ್ತು ಎಲ್ಲಿ ಏನು ಕ್ರೋಢೀಕರಣ ಆಗ್ತಾ ಇದೆ, ಆ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಉಪಯೋಗ ಆಗ್ತಾ ಇದೆಯೋ ದುರುಪಯೋಗ ಆಗ್ತಾ ಇದೆಯೋ, ಇದು ಕೂಡ ನಮಗೆ ಉತ್ತರ ಸಿಗ್ತಾ ಇಲ್ಲ. ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ, ಆಲ್ ಈಸ್ ವೆಲ್ ಈ ನಾಟಕವನ್ನು ಬದಿಗಿಡಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂಥೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ, ಇಟ್ಸ್ ಯುವರ್ ಡ್ಯೂಟಿ. ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳು ಅನುಷ್ಠಾನ ಆಗಲೇಬೇಕು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ, ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ, ಹೊಸ ಅದಕ್ಕೆ ಕಂಡೀಷನ್ಸನ್ನು ಹಾಕಿದರೆ ಅದು ಒಂದು ಭಾಗ ಆಯಿತು. ಆದರೆ ಕಳೆದ 6 ತಿಂಗಳಿಂದ 4 ತಿಂಗಳಿಂದ 8 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ, ಯುವ ನಿಧಿ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದರ ನಡುವೆ 16ನೇ ಬಜೆಟನ್ನು ಮಂಡನೆ ಮಾಡೋದಕ್ಕೇನು ಹೊರಟಿದ್ದೀರಿ? ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಅವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ತಾವು ಗಮನಿಸಬೇಕು, ಲೋಕಸಭಾ ಚುನಾವಣೆ ಬರ್ತದೆ. ಲೋಕಸಭಾ ಚುನಾವಣೆ ಬಂದು ಮತದಾನ ಆಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣ ಮನೆ ತಲುಪ್ತದೆ. ಬೈ ಎಲೆಕ್ಷನ್ ಬರ್ತದೆ, ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗೃಹಲಕ್ಷ್ಮಿನೂ ಕೂಡ ತಲುಪ್ತದೆ, ಇವ್ರ ಯೋಜನೆಗಳು ತಲುಪ್ತದೆ. ಈಗಾಗಲೇ 5-6 ತಿಂಗಳಿಂದ ಪೆಂಡಿಂಗ್ ಇದೆ. ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ, ಆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ 2 ದಿನ 3 ದಿನ ಚುನಾವಣೆ ಆಗ್ತ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ. ಅರ್ಥ, ಈ ರಾಜ್ಯದ ಜನರನ್ನು ಏನು ಭಿಕ್ಷುಕರು ಅಂತ ಅಂದ್ಕೊಂಡಿದ್ದಾರೆ ನೀವು? ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅಂದ್ಕೊಂಡಿದ್ದಾರೆ ನೀವು? ನಿನ್ನೆ ದಿನ ರಾಜ್ಯದ ಕೆಲವು ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕಿಯರು ಅವರೇನೋ ಧರಣಿ ಮಾಡ್ತಾ ಇದ್ದಾರೆ. ಏನು 10,000 ರೂಪಾಯಿ ಗೌರವಧನವನ್ನು ಕೊಡ್ತಾ ಇದ್ದಾರೆ, ಅದನ್ನು ಹೆಚ್ಚಿಸಬೇಕು, 30,000 ರೂಪಾಯಿ ಕೊಡಬೇಕು. ಮತ್ತು ಅವರು ಈ ಥರ ಅನೇಕ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವಳೊಬ್ಬರು ಹೆಣ್ಮಗಳು ಮಾತನಾಡ್ತಾ ಇದ್ದರು, ಯಾವನೇ ಬೇಕಾಗಿತ್ತು ನಿಮ್ಮ ಗ್ಯಾರಂಟಿ? ನಾನು ಹೇಳ್ತಲ್ಲ, ಹೆಣ್ಮಗಳು ಮಾತಾಡಿರ್ತಕ್ಕಂಥದ್ದು. ಆ ವಿಡಿಯೋ ತರಿಸ್ಕೊಳ್ಳಿ ನೀವು. ಇವತ್ತು ನಮಗೆ ಗೌರವಯುತವಾಗಿ ನಮಗೆ ಗೌರವಧನ ಸಿಗ್ತಾ ಇಲ್ಲ. ಕಳೆದ 6-8 ಒಂದು ವರ್ಷದಿಂದ ಅವರಿಗೆ
ಮಾಸಿಕ ಗೌರವಧನ ಅವ್ರಿಗೆ ಕೊಟ್ಟಿಲ್ಲ. ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತೇನೆ, ರಾಜ್ಯದ ನಿಜ ಪರಿಸ್ಥಿತಿಯನ್ನು, ಹಣಕಾಸಿನ ಪರಿಸ್ಥಿತಿಯನ್ನು ರಾಜ್ಯದ ಜನರ ಗಮನಕ್ಕೆ ತರಬೇಕು, ಶ್ವೇತಪತ್ರನ ಹೊರಡಿಸಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ರಾಜ್ಯದ ಜನರು ಪರದಾಡ್ತಾ ಇದ್ದರೆ ನೋಡ್ತಾ ಇದ್ದೀರಿ ತಾಪಮಾನ ಹೇಗಿದೆ ಅಂತೇಳಿ. ಉತ್ತರ ಕರ್ನಾಟಕ, ರಾಯಚೂರು, ಬೀದರ್, ಕೊಪ್ಪಳ ಈಗಾಗಲೇ 38-40 ಡಿಗ್ರಿ ತಲುಪ್ತಾ ಇದೆ. ಇನ್ನು ಕೂಡ ನಾವು ಫೆಬ್ರವರಿಗೆ, ಈಗಿನ ಮಾರ್ಚ್ಗೆ ಹೋಗ್ತಾ ಇದ್ದೇವೆ. ಫೆಬ್ರವರಿ ಮಾರ್ಚ್ನಲ್ಲಿ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ಏಪ್ರಿಲ್ ಮತ್ತು ಮೇನಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಅರ್ಥಾತ್ ಭೀಕರ ಬರಗಾಲದ ಸೂಚನೆಗಳು ಈಗಾಗಲೇ ಕಾಣ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹನ ಮಾಡ್ತೇನೆ, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಈಗಾಗಲೇ ಪ್ರಾರಂಭ ಆಗಿದೆ. ಜಾನುವಾರುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ದನ ಕರುಗಳಿಗೆ ಇವತ್ತು ಮೇವಿನ ಸಮಸ್ಯೆ ಉಂಟಾಗ್ತದೆ. ಇದಕ್ಕೆ ರಾಜ್ಯ ಸರ್ಕಾರ, ನಿದ್ರೆಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ, ಈ ನಾಡು ಸುಭಿಕ್ಷವಾಗಿದೆ ಅಂತೇಳಿ ಭ್ರಮಣೆಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಿಮ್ಮ ಸಚಿವರುಗಳಿಗೆ, ಆ ಜಿಲ್ಲೆಗಳಿಗೆ ಹೋಗಿ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ನಿರ್ಧಾರವನ್ನು ಮಾಡಬೇಕು ಅಂಥೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಭಾಳ ಹಿಂದನೇ ಪ್ರಾರಂಭ ಆಗಿತ್ತು. ಅದು ನಮ್ಮ ಗಲಾಟೆ ಮಧ್ಯೆ ಆ ಪೈಪೋಟಿ ನಿಮಗೆ ಕಾಣ್ತಾ ಇರಲಿಲ್ಲ. ಆದರೆ ಈಗ ಅವರ ಪೈಪೋಟಿ ಭರ್ಜರಿಯಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರು ಪೂರ್ಣ ಇರ್ತಾರೆ, ಈ ಅವಧಿಯನ್ನು ಪೂರ್ಣವಾಗಿ ಮುಗಿಸ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳ ಪರವಾಗಿ ಯಾರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಮುಖ್ಯಮಂತ್ರಿ ಯಾರ್ಯಾರು ಇರ್ತಾರೆ ಈ ಅವಧಿಯನ್ನು ಪೂರ್ಣವಾಗಿ ಮುಗಿಸ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳ ಪರವಾಗಿ ಯಾರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಯಾರ್ಯಾರು ಸಿದ್ದರಾಮಯ್ಯನವರು 5 ವರ್ಷ ಮುಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ, ಟೆನ್ಯೂರನ್ನು, ಬೇರೆ ಅಲ್ಲ. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು, ಸಿಎಂ ಆಸ್ಪಿರೆಂಟ್ಸ್. ಅವರೇ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಅವಧಿಯನ್ನು ಪೂರ್ಣ ಮಾಡ್ತಾರೆ ಅಂತೇಳಿ ಹೇಳಿಕೆಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಹೈಕಮಾಂಡ್ ಇಸ್ ಸುಪ್ರೀಂ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ದೆಹಲಿಗೆ ಹೋಗಿ ಕಾಂಗ್ರೆಸ್ಗೆ ನೀಡಿ ಬಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಅವರ ನಿರ್ಧಾರವೇ ಅಂತಿಮ ಅಂತೇಳಿ ಹೈಕಮಾಂಡಿಗಾಗಲೇ ತಮ್ಮ ನಿರ್ಧಾರವನ್ನು ಸೂಚಿಸಿ ಬಂದಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಕೆಲವು ತಿಂಗಳುಗಳು ರಾಜ್ಯದಲ್ಲಿ ಬಹಳ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಕ್ಕಂಥದ್ದು, ಬಹಳ ನಿಶ್ಚಯವಾಗಿ ನಡೀತದೆ ಅಂತಕ್ಕಂಥದ್ದು ಗೋಚರ ಆಗ್ತಾ ಇದೆ. ಹಾಗಾಗಿ ಏನು ಸಿದ್ದರಾಮಯ್ಯನವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಭಾಳ ಚೆನ್ನಾಗಿದೆ, ಆಲ್ ಇಸ್ ವೆಲ್ ಅಂತೇನು ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ತಮ್ಮ ಕುರ್ಚಿ ಗಟ್ಟಿಯಾಗಿದೆ ಅಂತೇನು ಹೇಳ್ತಾ ಇದ್ದಾರೆ, ಯಾವೂ ಕೂಡ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನು ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ಈ ರಾಜ್ಯದ ಜನರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು, ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಸತ್ಯವನ್ನು ತಿಳಿಸಬೇಕಾಗ್ತದೆ.
ಮತ್ತೇನು ಭೀಕರ ಬರ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಮ್ಮ ಸಚಿವರ ಕಿವಿಯನ್ನು ಹಿಂಡಿ ಇವತ್ತು ರೈತರಿಗೆ ಬಡವರಿಗೆ ಅನುಕೂಲ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.